ನಮಸ್ಕಾರ. ಸಿಟಿ ರಿಸಲ್ಟ್ಸು ಜುಲೈ ಫಸ್ಟ್ ವೀಕಲ್ಲಿ ಬರುತ್ತೆ. ಮತ್ತು ಕನ್ನಡ ಕಂಪಲ್ಸರಿ ಪೇಪರ್ ಅದಕ್ಕೂ ಮುಂಚೆನೇ ಬಿಡಬೇಕಾಯಿತು. ಈ ಮಂತ್ ಬಿಡ್ತೀನಿ ಅಂತ ಹೇಳಿದರು. ದಯವಿಟ್ಟು ಎಲ್ಲರೂ ಒಂದು ಮಂಡೇ ಒಂದು ಟ್ವಿಟರ್ ಕ್ಯಾಂಪೇನ್ ಮಾಡೋಣ. ಎಲ್ಲರೂ ಎಕ್ಸ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದು ಸಿಟಿ ರಿಸಲ್ಟ್ಸ್ ಬೇಗ ಬಿಡಿಸೋ ಒಂದು ಕೆಲಸ ಮಾಡೋಣ. ಮತ್ತು CAR ಮತ್ತು DAR ಒಂದು ಫಿಸಿಕಲ್ ಡೇಟ್ ಅನೌನ್ಸ್ ಮಾಡಿ ಅಂತ ನಾವು 3 ಡೇಸ್ ಬ್ಯಾಕು ಒಂದು ADGP ಮತ್ತು DIG ಸರ್ನ ಭೇಟಿ ಮಾಡಿದ್ವಿ. ಅವರು ವಿತಿನ್ 10 ಡೇಸ್ ಒಳಗಡೆ ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್ ಮಂತ್ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ. ದಯವಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಮತ್ತು ಹೊಸ ನೋಟಿಫಿಕೇಷನ್ STA ಮತ್ತು FDAದು ಒಂದು ಹೊಸ ನೋಟಿಫಿಕೇಷನ್ ಕೇಳಿದ್ವಿ. 4-5 ಮಂತ್ಸ್ ಬ್ಯಾಕೆ ಎಲ್ಲ ಮಿನಿಸ್ಟರ್ಸ್ಗೆ ನಾವು ಒಂದು ಮನವಿ ಮಾಡಿದ್ವಿ. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಒಂದು ವೇಕೆನ್ಸಿ ಇದೆ ಅದನ್ನು ದಯವಿಟ್ಟು KPSC ಕಳಿಸಿ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಹೇಳಿ. KPSCಲಿ ಹೋದಾಗ ನಾವು ತುಂಬ ಕಡಿಮೆ ಪೋಸ್ಟ್ ಇತ್ತು ಅದು ಎಕ್ಸಾಮ್ಸ್ ಮಾಡಿಸ್ಬೇಕು ಅಂತಂದರೆ. ಈಗ ಎಲ್ಲ ಆಲ್ಮೋಸ್ಟ್ ಬಂದಿದೆ. ಅಟ್ಲೀಸ್ಟ್ ಒಂದು STA ಮತ್ತು FDA 1000 FDA ಮತ್ತು 1000 STA ಒಂದು ನೋಟಿಫಿಕೇಷನ್ ಆದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಏನು ಒಂದು 2.5 ಲ್ಯಾಕ್ ವೇಕೆನ್ಸಿ ಇದೆ ಅದು ಒಂದು ಫಿಲ್ ಆಗಬೇಕು. ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗಬೇಕು. ಮತ್ತು KS ಎಕ್ಸಾಮ್ಸ್ 2017 ಮತ್ತು 18ನಲ್ಲಿ ಏನು ಒಂದು ಪ್ರಿಲಿಮ್ಸ್ ಅಟೆಂಡ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ. ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಲಿಮಿಟ್ಟು ಅವ್ರಿಗೆಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ. ಮತ್ತು ನಾವು ಒಂದು ಸಂಘಟನೆಯಿಂದ ಒಂದು 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಮಾಡಿಸಿದ್ವಿ ಲಾಸ್ಟ್ ಟೈಮು KSಗೆ ಅಂತೇಳಿ. ಅವಾಗ ಅವಕಾಶ ವಂಚಿತರಿಗೆ ಅವ್ರು ಕಂಟಿನ್ಯೂಸ್ ಸತತ ಪ್ರಯತ್ನ ಮಾಡಿರೋದ್ರಿಂದ ನಿನ್ನೆ ಅವರಿಗೆ ಪ್ರತಿಫಲ ಸಿಕ್ಕಿದೆ. ಅವರಿಗೆಲ್ಲ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಇದು ಸಂಘಟನೆಯಿಂದ ಅವರಿಗೆ ನೈತಿಕವಾಗಿ ಅಂದರೆ ಯಾವುದೇ ರೀತಿ ಜುಲೈ 21 ಎಕ್ಸಾಮ್ಸ್ ಇತ್ತು ಅದನ್ನು ಪೋಸ್ಟ್ಪೋನ್ ಮಾಡೋದಕ್ಕೆ ಯಾವುದೇ ರೀತಿ ಒಂದು ಬೆಂಬಲ ಕೊಟ್ಟಿರಲಿಲ್ಲ. ಜುಲೈ 21 ಎಕ್ಸಾಮ್ಸ್ ಮಾಡಬೇಕಂತ ನಮ್ಮ ಒಂದು ಸಂಘಟನೆಯಿಂದ ಮನವಿ ಇದ್ದಿದ್ದು. ಬಟ್ ಆದರೆ ಈ ಒಂದು ಕಾರಣಾಂತರಗಳಿಂದ ಗೌರ್ಮೆಂಟ್ ಅಂದರೆ ಸರ್ಕಾರ, ನಾನು ಹೇಳಿದ್ದೆ ಮೊದಲೇ ಹೇಳಿದ್ದೆ, ಸರ್ಕಾರ ಡಿಸೈಡ್ ಮಾಡಿ ಅವರಿಗೆ ಒಂದು ಅವಕಾಶ ಕೊಟ್ಟಿದೆ. ಅವರಿಗೆ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಇನ್ ಕೇಸ್ ಆಲ್ರೆಡಿ ನೀವು ಸರ್ವಿಸಲ್ಲಿದ್ದು ದುಡ್ಡಿದ್ರೆ ನಿಮ್ಮ ಹತ್ರ, ನೀವೇನಾದರೂ ಕರಪ್ಷನ್ ಮುಖಾಂತರ ನೀವು KS ಜಾಬ್ ತೊಗೊಬೇಕಂದ್ರೆ ಅದು ನಿಮ್ಮ ಕನಸಷ್ಟೇ. ಯಾಕೆಂದರೆ ಆ ರೀತಿ ಏನಾದರೂ ನಮಗೆ ಒಂದು ಚೂರು ಕ್ಲೂ ಸಿಕ್ತಂತಂದ್ರು ನಿಮ್ಮ ಮೇಲೆ ನಾವು ಸೀರಿಯಸ್ ಆ್ಯಕ್ಷನ್ ತೊಗೊತೀವಿ ಮತ್ತು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ಇದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲಿಂಗಯ್ಯ PSIದು ಏನು ಒಂದು ಅವನ ಮೇಲೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಅದು CCBಗೆ ಹೋಗಿತ್ತು. ಸುಮಾರು ಒಂದು 10ರಿಂದ 15 ಜನನ್ನ ಅವನು ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಆ ಒಂದು ಇದರಲ್ಲಿ ಕರಪ್ಷನ್ಗೆ ಏನಾದರೂ ನೀವು ಇನ್ವಾಲ್ವ್ಮೆಂಟ್ ಆದರೆ ಆ ಒಂದು ಪರಿಸ್ಥಿತಿ ನಿಮಗೆ ಬರಬಾರ್ದು. ದಯವಿಟ್ಟು ಇದು ಎಚ್ಚರಿಕೆ ಕಿವಿ ಮಾತು. ಮತ್ತು ಏನಪ್ಪ ಅಂದರೆ ಒಂದು ಏಜ್ ರಿಲ್ಯಾಕ್ಸೇಷನ್ ಕೇಳಿದ್ರಿ ಎಲ್ಲದಕ್ಕೂ, ಇನ್ಕ್ಲೂಡಿಂಗ್ PC, PSI, STA, FDA ಎಲ್ಲ ಒಂದು ಜಾಬ್ಸ್ಗೆ ಬಿಕಾಸ್ ಆಫ್ ಕೋವಿಡ್ ಮತ್ತು ಲಾಸ್ಟ್ 5-6 ಇಯರ್ಸಿಂದ ನೋಟಿಫಿಕೇಷನ್ ಆಗಿರಲಿಲ್ಲ. ಇದ್ರ ಬಗ್ಗೆ ನಾವೆಲ್ಲ ಮಿನಿಸ್ಟರ್ಸು ಮತ್ತು ಇನ್ಕ್ಲೂಡಿಂಗ್ CM DCM ಸರ್ಗೆ ನಾವು ಮನವಿ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಒಂದು ಲಾಸ್ಟ್ ಒಂದು ವೀಕ್ ಬ್ಯಾಕು DCM ಸರು ಸಿಗ್ನೇಚರ್ ಹಾಕಿದ್ದಾರೆ ಅವ್ರ ಮನವಿಗೂ, ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಒಂದು ಆದಷ್ಟು ಬೇಗ, ನಿನ್ನೆ 2010 ಕ್ಯಾಬಿನೆಟ್ ಇತ್ತು, ನಿನ್ನೆ ಅಲ್ಲೇ ಒಂದು ಸತಿ ನಾವು ನಾವು ಮನವಿ ಮಾಡಿದ್ವಿ. ಅದರಲ್ಲಿ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಮೇ ಬಿ ಆಗಿಲ್ಲ. ನೆಕ್ಸ್ಟ್ ಫಸ್ಟಿಗೆ ಒಂದು ಕ್ಯಾಬಿನೆಟ್ ಇದೆ, ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಡಿಸೋ ಒಂದು ಪ್ರಯತ್ನ ಎಲ್ಲನೂ ಮಾಡೋಣ. ಅದ್ರ ಜೊತೆ ಏನಪ್ಪ ಅಂತ ಅಂದರೆ PSIದು 545 ಯಾಕೆ ಡಿಲೇ ಆಗ್ತಾ ಇದೆ ರಿಸಲ್ಟ್ಸ್ ಅಪ್ಪ ಅಂತ ಅಂದರೆ, ನಾವು ಕಂಟಿನ್ಯೂಸ್ ಆಗಿ ಹೋಮ್ ಮಿನಿಸ್ಟರ್ಸು ಮತ್ತು CM DCM ಎಲ್ಲರನ್ನೂ ಭೇಟಿ ಮಾಡಿದ್ವಿ. ಮತ್ತು DIG ADGP ಅವ್ರದ್ದು ಭೇಟಿ ಮಾಡಿದ್ವಿ. DPR ಸೆಕ್ಷನ್ನಲ್ಲಿ ರಣದೀಪ್ ಸರ್ನು ಭೇಟಿ ಮಾಡಿದ್ವಿ. ಇಲ್ಲಿ ಏನಪ್ಪ ಅಂದರೆ ದೇರ್ ಆರ್ 3 ಸರ್ಕ್ಯುಲರ್ ಇದೆ, 20, 22, 23. ಅದರಲ್ಲಿ 23 ಕ್ವ್ಯಾಶ್ ಆಗಿದೆ. ಅದು ಕೋರ್ಟಲ್ಲಿದೆ, ಅದು ಅಪೀಲ್ ಹೋಗಿದ್ದಾರೆ. ಅಂದರೆ ಇದು ಯಾಕೆ ಅಂದರೆ ಅಸಿಸ್ಟೆಂಟ್ ಪ್ರೊಫೆಷನರ್ ಅವರು 2023 ಸರ್ಕ್ಯುಲರ್ ತೊಗೊಂಬಂದಿರೋದು. 25th ದಿಸ್ ಮಂತ್ 25th ಕೋರ್ಟ್ ಹೇರಿಂಗ್ ಇದೆ. ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ಹೇಳಿ. ಅದಕ್ಕೆ ಯಾಕೆ ಈ ಒಂದು PSIದು 545 ಬೇಗ ಕ್ಲಿಯರ್ ಆಗಬೇಕಂತಂದರೆ 402 ಎಕ್ಸಾಮ್ಸ್ ಇದೆ ಪೆಂಡಿಂಗು, ಅದು ಬೇಗ ಆಗಬೇಕು. ಮತ್ತು ಹೊಸ ನೋಟಿಫಿಕೇಷನ್ ತುಂಬ ಆಲ್ಮೋಸ್ಟ್ 3-4 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಇದ್ದಾರೆ. ಒಂದು 600 PSIದು ನೋಟಿಫಿಕೇಷನ್ ರೆಡಿ ಇದೆ, ಅದನ್ನು ಬಿಡ್ತೀನಿ ಅಂತ ಹೇಳಿದ್ದಾರೆ. ನಾವು ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ದಷ್ಟೇ, ನಮಗೂ 1500 PSIs ರಿಕ್ವೈರ್ಮೆಂಟ್ ಇದೆ, ಆದಷ್ಟು ಬೇಗ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಒಂದು PSI 545 ಏನು ಒಂದು ಇಶ್ಯೂಸ್ ಇದೆ, ಒಂದು ಸರ್ಕ್ಯುಲರು, ಅದು ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ, ಎಲ್ಲರಿಗೂ ಒಂದು ನ್ಯಾಯ ಸಿಗುತ್ತೆ. ಆದಷ್ಟು ಬೇಗ PSI ಆಸ್ಪಿರೆಂಟ್ಸ್ ಇದ್ದೀರಾ ಅವರಿಗೆಲ್ಲರಿಗೂ ಒಂದು ಅವಕಾಶ ಸಿಗಲಿ ಅನ್ನೋದು ಒಂದು ನಮ್ಮ ಸಂಘಟನೆಯ ಒಂದು ಮನವಿ. ಮತ್ತು ಏನು PSI 545 ರಿಸಲ್ಟ್ಸ್ ಬೇಗ ಬಿಟ್ಟರೆ ನಿಗಮ ಮಂಡಳಿ 670 ಪೋಸ್ಟ್ ಏನು KA ಒಂದು ಎಕ್ಸಾಮ್ಸ್ ಮಾಡಿದೆ, ಅದರಲ್ಲಿ ಕಾಮನ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಸುಮಾರು 100-150 ಜನ ಕಾಮನ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಅವ್ರಿಗೆಲ್ಲರಿಗೂ ಅಂದರೆ ಇವರು ಅದರಲ್ಲಿ PSI ಜಾಬ್ ತೊಗೊಂಡ್ರೆ ಬೇರೆಯವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಆದಷ್ಟು ಬೇಗ ಈ ಒಂದು PSI ಡೇಟ್ ಅಂದರೆ ರಿಸಲ್ಟ್ಸ್ ಬಿಡೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು KPCLಯಿಂದ ಏನು ರಿಸಲ್ಟ್ಸ್ ಬಿಡಿಸಿದ್ದೀವಿ ಮತ್ತು ಅದ್ರ ಜೊತೆ ಏನಪ್ಪ ಅಂದರೆ ಈಗ ಆರ್ಡರ್ ಕಾಪಿ ಕೊಡೋ ತನಕ ನಿಮ್ಮ ಜೊತೆ ಇದ್ದು ಹೋರಾಟ ಮಾಡ್ತೀವಿ.
ನೆಕ್ಸ್ಟ್ ಏನು ಮಾಡಬೇಕಂತ ನಾನು ಹೇಳ್ತೀನಿ, ಹೋಗೋಣ. ಮತ್ತು ಇದು 670 ಪೋಸ್ಟ್ ಆದಷ್ಟು ಬೇಗ ಒಂದು PSI ರಿಸಲ್ಟ್ಸು ಮತ್ತು ಇದು ಸೈಮಿಂಟೇನಿಯಸ್ಲಿ ರಿಸಲ್ಟ್ಸ್ ಬಿಡೋ ಒಂದು ಪ್ರಯತ್ನ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.